ಈ ತರ ಆಗಿದಾಗ ಹೇಗೆ ನಮ್ಮ ಜೊತೆ ಎಲ್ಲರೂ ನಿಂತಿದ್ದೀರಾ, ಆ ಸಪೋರ್ಟ್ ಇಂದ ನಾವಿವತ್ತು ವಾಪಸ್ ಬಂದಿದ್ದೀವಿ. ನಿಮ್ಮೆಲ್ಲ ಸಪೋರ್ಟ್ ಇಲ್ಲ ಅಂದಿದ್ರೆ, ನಿಮ್ಮೆಲ್ಲ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಇವತ್ತಿಲ್ಲಿ ವಾಪಸ್ ಬಂದು ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ. ನಮಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಅದು ಎಷ್ಟು ಜನ್ಮದ ಪುಣ್ಯನೋ ಏನೋ, ನಿಮ್ಮಂಥವ್ರೆಲ್ಲ ಸಪೋರ್ಟ್ ನಮಗೆ ಈ ಥರ ಸಿಚುಯೇಷನ್ ಅಲ್ಲಿ ಆಸ್ ಎ ಫ್ಯಾಮಿಲಿ ನೀವು ಪ್ರತಿಯೊಬ್ಬರು ನಮ್ಮ ಜೊತೆ ನಿಂತಿದ್ದೀರಾ. ಬಹಳ ಧನ್ಯವಾದಗಳು. ಈ ಥರ ಇನ್ಸಿಡೆಂಟ್ಸ್ ಇಂದ ಭಾರತೀಯರದು ಆತ್ಮಸ್ಥೈರ್ಯ ಖಂಡಿತವಾಗ್ಲೂ ಕುಗ್ಗೋದಿಲ್ಲ. ಇನ್ನೂ ನಾವು ಇದನ್ನ ಒಂದು ಮೆಟ್ಲು ಅಂತ ತಿಳ್ಕೊಂಡು ನಾವು ಇನ್ನ ಜಾಸ್ತಿ ಮೇಲೆ ಎದ್ದು ಬಂದೇ ಬರ್ತೀವಿ. ವಿತ್ ಮೋರ್ ಎನರ್ಜಿ ನಾವು ಬಂದೇ ಬರ್ತೀವಿ. ನಮಗೆ ಇಷ್ಟು ದಿನ ನಾವು ಏನೋ ಒಂದು ಪ್ರೂವ್ ಮಾಡ್ಬೇಕಂತ ನಾವೇನು ಮಾಡಿಲ್ಲ. ನಮ್ಮ ಆತ್ಮ ಸಂತೃಪ್ತಿಗೆ ನಾವು ಕೆಲಸ ಮಾಡ್ತಾ ಇರೋದಿಲ್ಲ. ಇಲ್ಲಿ ಯಾರಿಗೋ ಏನೋ ಪ್ರೂವ್ ಮಾಡಬೇಕು, ನಾವು ಇಲ್ಲಿ ಒಂದು ಟರ್ನ್ ಓವರ್ ಇಷ್ಟು ಮಾಡಬೇಕು, ಇಷ್ಟು ಪ್ರಾಫಿಟ್ ಮಾಡಬೇಕು, ಇಷ್ಟು ವ್ಯಾಲ್ಯೂಷನ್ ಮಾಡಬೇಕು. ನಾವು ಖಂಡಿತ ಆ ಥರ ನಾವು ನಂಬರ್ಸ್ ಗೇಮಲ್ಲಿ ಇಲ್ಲ ಯಾವತ್ತು. ನಮ್ಮ ಉದ್ದೇಶ ಇದ್ದಿದ್ದು, ನಮ್ಮ ಗುರಿ ಇದ್ದಿದ್ದು, ನಮ್ಮ ಭಾರತೀಯ ಸಂಸ್ಕೃತಿನ ನಮ್ಮ ಊಟದಲ್ಲಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಂತ. ಆ ಹಾದಿಯಲ್ಲಿ ನಮಗೆ ಈ ಥರ ತೊಂದರೆ ಆಗಿದೆ. ಆ ತೊಂದರೆಗೆ ನೀವು ಪ್ರತಿಯೊಬ್ಬರು ನಮಗೆ ನಿಂತಿದ್ದೀರಾ, ನಮಗೆ ಆಸ್ ಎ ಬ್ಯಾಕ್ ಬೋನ್ ನಿಂತಿದ್ದೀರಾ, ನಮಗೆ ನಮ್ಮ ಕಸ್ಟಮರ್ಸ್ ನಿಂತಿದ್ದಾರೆ. ಮುಂಚೆ ನಮ್ಮ ರಾಮೇಶ್ವರಂ ಫ್ಯಾಮಿಲಿ ಏನಿದೆ ಸುಮಾರು 1500 ಇತ್ತು. ಈಗ ಅದು ಲಕ್ಷಾಂತರ ಕೋಟ್ಯಾಂತರ ಆಗ್ಬಿಟ್ಟಿದೆ. ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ. ನೀವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದೀರಾ, ನಮ್ಮ ಕಸ್ಟಮರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದೀರಾ. ನಮ್ಮ ಕಷ್ಟ ಸುಖದಲ್ಲಿ ನೀವಿದ್ದೀರಾ. ಸುಖದಲ್ಲಿರೋದು ಹೆಚ್ಚಲ್ಲ, ಕಷ್ಟದಲ್ಲಿರೋದು ಹೆಚ್ಚು. ನಮ್ಮ ಕಷ್ಟದಲ್ಲಿ ನೀವು ನಿಂತಿದ್ದೀರಾ ಇವತ್ತು. ಸೊ ಬಹಳ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನೇರವಾಗಿ ಈ ತರ ಕೃತ್ಯ ಮಾಡಿರೋರಿಗೆ ನಾನು ಹೇಳೋದೇನೆಂದ್ರೆ, ಆಫ್ಟರ್ ಎವ್ರಿ ವಾರ್ ದೇರ್ ಇಸ್ ಅ ಪೀಸ್, ದೇರ್ ಇಸ್ ಅ ರೆವಲ್ಯೂಷನ್, ದೇರ್ ಇಸ್ ಅ ಗ್ರೋತ್, ದೇರ್ ಇಸ್ ಚೇಂಜ್ ಇನ್ ಸಿಸ್ಟಮ್. ಇದು ಆಗಿದ್ರಿಂದ ಇದು ನಮಗೆ ಹಾನಿಯಾಗಿದೆ ಅಂತಲ್ಲ, ಇದರಿಂದ 1000 ಪಟ್ಟು 1,00,000 ಪಟ್ಟು ನಮಗೆ ಹೆಲ್ಪ್ ಆಗಿದೆ. ಯಾಕೆ ಅಂದರೆ ಇವತ್ತು ರಾಮೇಶ್ವರಂ ಕೆಫೆಗೆ ಆಗಿದೆ, ನಾಳೆ ಬೇರೆ ಹೋಟೆಲಿಯರ್ಸ್ಗೂ ಆಗ್ಬೋದು ಇದನ್ನ. ಹಾಗಾಗಿ ನಾವು ಹೋಟೆಲ್ ಇಂಡಸ್ಟ್ರಿ ಅವರು, ಅಸೋಸಿಯೇಷನ್ ಅವರು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಹೋಟೆಲ್ಸ್ ಅವರು ಏನೇನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು, ಯಾವ ರೀತಿಯಲ್ಲಿ ನಾವು ಇನ್ಮೇಲೆ ಗ್ರಾಹಕರ ಸೇಫ್ಟಿಗೆ ನಾವು ಏನೇನು ಕೆಲಸಗಳನ್ನ ಮಾಡಬೇಕು, ಯಾವ್ಯಾವ ಆ್ಯಂಗಲಿಂದ ನಾವು ಇದನ್ನ ಸೇಫ್ ಆಗಿಡಬೇಕು ಅನ್ನೋದನ್ನ, ದಿಸ್ ಇಸ್ ಅ ರಿವಲ್ಯೂಷನ್ ಇವಾಗ ಆಗಿರೋದು. ಮೆಟಲ್ ಡಿಟೆಕ್ಟರ್ಸ್ ಆಗಿರ್ಬೋದು, ಹೆಚ್ಚಿನ CC ಕ್ಯಾಮ್ರಾಸ್ ಆಗಿರ್ಬೋದು, ಆನ್ ಫ್ಲೋರಲ್ಲಿ ಸರ್ವಿಲೆನ್ಸ್ ಆಗಿರ್ಬೋದು. ಈಗ ನಾವು ಕೆಲವು ರಿಟೈರ್ಡ್ ಆರ್ಮಿ ಆಫೀಸರ್ಸ್ನ ನಮ್ಮ ಆಫೀಸಲ್ಲಿ ತಗೊಂಡಿದ್ದೀವಿ. ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಮ್ಮ ಕೆಫೆಯ ಸಂಪೂರ್ಣ ಸೆಕ್ಯೂರಿಟಿ ಇನ್ಮೇಲೆ ನಡೆಯುತ್ತೆ. ಸರ್ವಿಲೆನ್ಸ್ ಇನ್ಮೇಲೆ ಆರ್ಮಿ ಆಫೀಸರ್ಸ್ ಇನ್ಸ್ಟ್ರಕ್ಷನ್ಸ್ ಮೇಲೆ ನಡೆಯುತ್ತೆ. ಎಕ್ಸ್ ಮಿಲಿಟರಿ ಆಫೀಸರ್ಸ್ ನಮ್ಮ ಪ್ಯಾನಲಲ್ಲಿ ನಾವು ತಗೊಂಡಿದ್ದೀವಿ. ನಮಗೆ ಭಾಳಷ್ಟು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎಂಟೈರ್ ನಮ್ಮ ಟೀಮ್ನ ನಾವು ಆರ್ಮಿ ಆಗಿ ಕನ್ವರ್ಟ್ ಮಾಡಿದ್ದೀವಿ, ನಾಟ್ ಜಸ್ಟ್ ಸೆಕ್ಯೂರಿಟಿ ಗಾರ್ಡ್ಸ್. ಮುಂಚೆ ನಾವು ಸೆಕ್ಯೂರಿಟಿ ಗಾರ್ಡು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಅಂತ ಅಷ್ಟೇ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಈ ಇನ್ಸಿಡೆಂಟ್ ಆದಮೇಲೆ 1500 ಎಂಪ್ಲಾಯೀಸ್ನ ನಾವು ಸೆಕ್ಯೂರಿಟಿ ಗಾರ್ಡ್ಸ್ ಮಾಡಿದ್ದೀವಿ, ಸರ್ವಿಲೆನ್ಸ್ ಟೀಮ್ ಮಾಡಿದ್ದೀವಿ. ನಮ್ಮ ಕ್ಯಾಶಿಯರ್ ಆಗಿರ್ಬೋದು, ನಮ್ಮ ಕೌಂಟರ್ ಸೂಪರ್ವೈಸರ್ಸ್ ಆಗಿರ್ಬೋದು, ನಮ್ಮ ಫ್ಲೋರ್ ಮ್ಯಾನೇಜರ್ಸ್ ಆಗಿರ್ಬೋದು, ನಮ್ಮ ಸ್ಟೋರ್ಸ್ ಅವ್ರು ಆಗಿರ್ಬೋದು, ನಮ್ಮ ಕುಕ್ಸ್ ಆಗಿರ್ಬೋದು, ಎಲ್ಲರೂ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿದ್ದಾರೆ. ಇನ್ಮೇಲೆ ಯಾರು ಏನು ಮಾಡಿದ್ರು ರಾಮೇಶ್ವರಂ ಕೆಫೆಗೆ ಏನೂ ಮಾಡೋಕ್ಕಾಗಲ್ಲ. ನಾವು ಇನ್ನು 1000 ಪಟ್ಟು ಎನರ್ಜಿಯಿಂದ ವಾಪಸ್ ಬಂದಿದ್ದೀವಿ. ಇನ್ನೂ ಮುನ್ನುಗ್ಗಿ ನಾವು ಹೋಗ್ತೀವಿ.